ತಂದಾನೇ ನನಿತಾನ. ನಮ್ಮ ರಾಜ್ಯದ ಹೆಮ್ಮೆಯ ವಾಣಿಜ್ಯ ಬೆಳೆಗಳಲ್ಲಿ ರೇಷ್ಮೆ ಕೂಡ ಒಂದು. ರೇಷ್ಮೆ ಬೆಳೆಯ ಜೀವಾಳ ಹಿಪ್ಪು ನೇರಳೆ ಸೊಪ್ಪು. ಗುಣಮಟ್ಟದ ರೇಷ್ಮೆ ಪಡೆಯಲು ಉತ್ತಮ ಆರೋಗ್ಯವಂತ ಹಿಪ್ಪು ನೇರಳೆ ಸೊಪ್ಪು ಅತ್ಯವಶ್ಯಕ. ಹಾಗಾಗಿ ಹೊಸದಾಗಿ ಹಿಪ್ಪು ನೇರಳೆ ನಾಟಿ ಮಾಡುವ ರೈತರು ಹಲವು ಅಂಶಗಳನ್ನು ಗಮನದಲ್ಲಿಡಬೇಕಾಗುತ್ತದೆ. ಭೂಮಿಯನ್ನು ಆಳವಾಗಿ ಉತ್ತಿ ಸಮತಟ್ಟಾಗಿಸಿಕೊಳ್ಳುವುದು ಪ್ರಮುಖ ಅಂಶ. ಜೋಡಿ ಪದ್ಧತಿಯಲ್ಲಿ ನಾಟಿ ಮಾಡುವ ಮೊದಲು ಯಾವ ತಳಿ ನಾಟಿ ಮಾಡುತ್ತೇವೆಂಬುದನ್ನು ನಿರ್ಧರಿಸಿಕೊಳ್ಳಬೇಕು. ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯವರು 2 ಹೊಸ ತಳಿಗಳಾದ G2 ಮತ್ತು G4 ಬಿಡುಗಡೆ ಮಾಡಿದ್ದಾರೆ. ತೋಟವನ್ನು ಹೊಸದಾಗಿ ನಾವು ತೋಟಕ್ಕೆ ನಾಟಿ ಮಾಡಬೇಕು ಅಂದಾಗ ಅಥವಾ ಪ್ಲ್ಯಾಂಟೇಷನ್ನು ನಾವೇನು ತೊಗೊಳ್ತೀವಿ ಅಂತ ಹೇಳಬೇಕಾದಾಗ ಮೊದಲು ನಾವು ತಗೊಳ್ತಕ್ಕಂಥ ಭೂಮಿಯನ್ನು, ಹೊಲವನ್ನು, ಲ್ಯಾಂಡನ್ನು ಚೆನ್ನಾಗಿ ಹುತ್ತುಬಿಟ್ಟು, ಅಂದರೆ ಮೊದಲು ಈ ಟ್ರ್ಯಾಕ್ಟರ್ ಅಂತ ಇರುತ್ತೆ, ಟ್ರ್ಯಾಕ್ಟರ್ನಲ್ಲಿ ಡಿಸ್ಕ್ ಇರುತ್ತೆ, ಡಿಸ್ಕ್ನ ಆಳವಾಗಿ ಉತ್ತತಕ್ಕಂಥದ್ದು, ಒಂದು ಸಾರಿ ಹಿಂಗೆ ಅಡ್ಡಲಾಗಿ ಮತ್ತೆ ಉಟ್ಟು, ಅದಾದ ನಂತರ ಕಲ್ಟಿವೇಟರ್ನಲ್ಲಿ ಉತ್ತು, ಮತ್ತು ನಂತರ ಲೆವೆಲಲ್ಲಿ ಉಬ್ಬು ದಿನ್ನೆ ಇದ್ದರೆ ಮಣ್ಣನ್ನು ಲೆವೆಲ್ ಮಾಡ್ಕೊಳ್ತಕ್ಕಂಥದ್ದು ನಾವು ಮಾಡಬೇಕು. ಮುಂಚೆನೇ ಭೂಮಿ ಸಮವಾಗಿದ್ದರೆ ಅದರ ಅವಶ್ಯಕತೆ ಇರಲ್ಲ. ಇದೆಲ್ಲ ಆದ ನಂತರ ನಾವು ಜೋಡಿ ಸಾಲು ಪದ್ಧತಿಯಲ್ಲಿ ಸಾಮಾನ್ಯವಾಗಿ ನಾವು ಏನು ನಾಟಿಯನ್ನು ತಗೊಳ್ತೀವಿ, ಪ್ಲ್ಯಾಂಟೇಷನ್ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಪ್ಲ್ಯಾಂಟೇಷನ್ ಮಾಡೋದಕ್ಕಿಂತ ಮುಂಚೆ ನಾವು ಯಾವ ವೆರೈಟಿನ ನಾವು ಹಾಕ್ತೀವಿ ಅನ್ನೋದ್ರ ಬಗ್ಗೆ ನಾವು ಮಾಡಬೇಕು. ಈಗ ಇತ್ತೀಚೆಗೆ ನಾವು ನಮ್ಮ ಸಂಸ್ಥೆಯಿಂದ 2 ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಒಂದು G2 ತಳಿ ಅಂತಕ್ಕಂಥದ್ದು ಮತ್ತು G4 ತಳಿ ಅಂತಕ್ಕಂಥದ್ದು. G2 ತಳಿದು ನಾವು ಸಸಿ ಮಡಿಗಳಲ್ಲಿ ನಾಟಿ ಮಾಡೋದನ್ನು ಸಹ ತಮಗೆ ತೋರಿಸ್ಕೊಡ್ತಾ ಇದ್ವಿ. ಅದಾದ ನಂತರ 4 ತಿಂಗಳು ಸಸಿಯನ್ನು ನಾವು ಭೂಮಿಗೆ ಹಾಕಲಿಕ್ಕೂ ಸಹ ನಾವು ತಯಾರಿ ಮಾಡ್ಕೊಂಡಿದ್ವಿ. G4 ತಳಿಗಳು ನರ್ಸರಿ ಸಹ ಇದೆ, ಮತ್ತು G4 ಬೆಳೆದಂಥ ಕಡ್ಡಿಗಳು 8 ತಿಂಗಳು ಬೆಳೆದಂಥ ಕಡ್ಡಿ, ಇದರಿಂದ ತೋಟದಿಂದ G4 ಬೀಜದ ಕಡ್ಡಿಯನ್ನು ಮದರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ, ಅದರಿಂದ ನಾವೆಲ್ಲ ರೆಡಿ ಮಾಡಿಕೊಂಡು ನಾವು ನಾಟಿ ಮಾಡಲಿಕ್ಕೆ ತಯಾರಾಗಿದೆ. ಇದರ ನಾಟಿಗೆ ಮುಂಚಿತವಾಗಿ 3 ರಿಂದ 5 ಅಡಿ ಅಂತರದಲ್ಲಿ ಗಾರ್ಡ್ ಅಳವಡಿಸಿಕೊಳ್ಳಬೇಕು. ನಂತರ 3 ಕಣ್ಣುಗಳುಳ್ಳ 4 ರಿಂದ 6 ಇಂಚಿನ ಕಡ್ಡಿಗಳನ್ನು ಆಯ್ದುಕೊಳ್ಳಬೇಕು. ಮುಕ್ಕಾಲು ಭಾಗ ಭೂಮಿಯಲ್ಲಿ ಹುದುಗುವಂತೆ ನಾಟಿ ಮಾಡಿ ಸೂಕ್ತ ರೀತಿಯಲ್ಲಿ ನೀರು ಸರಬರಾಜು ಮಾಡಬೇಕಾಗುತ್ತದೆ. ನಾಟಿ ಮಾಡೋದಕ್ಕೆ ಮೊದಲು ನಾವು ಗಾರ್ಡ್ರು ಅಂತ ಹಾಕೋಬೇಕು. ನಾಳೆ ನಾಟಿ ಮಾಡ್ತೀವಿ ಅಂದರೆ ನಾವು ಇವತ್ತೇ ವ್ಯವಸ್ಥೆ ಮಾಡ್ಕೋಬೇಕು, ಇಲ್ಲಾಂದರೆ ಕೆಲಸ ಒಂದೇ ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, 3-2ರ ಒಂದು ಜೋಡಿ, ಮತ್ತೆ ಮಧ್ಯ 5 ಅಡಿ, ಮತ್ತೆ 3-2ರ ಜೋಡಿ ಮಧ್ಯ 5+3+2 ಅಂತ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ಕೋಬೇಕು, ಟೇಪ್ ತಗೊಂಡ್ಬಿಟ್ಟು 5-3-5-3ಕ್ಕೆ ನಾವು ಗಾರ್ಡ್ರೋಗೆ ನಾವು ಗೂಟಗಳನ್ನು ಹಾಕ್ಕೋಬೇಕು. 5-3-5-3 ಈ ರೀತಿಯಾಗಿ, ಮತ್ತು ಅಡ್ಡಲಾಗಿ 2-2 ಅಡಿಗೊಂದು ಉದ್ದಕ್ಕೆ ಹಾಕ್ಕೋಬೇಕು. ಅದರ ಜೊತೆಗೆ ನಾವು ಇಲ್ಲಿಂದ ಹಗ್ಗಗಳನ್ನು ಕೊನೆಯ ಆ ಕಡೆ ತುದಿಯವರೆಗೆ ನಾವು ಚೆನ್ನಾಗಿ ಕಟ್ಕೊಂಡು, ಆಮೇಲೆ ಕಡ್ಡಿಗಳನ್ನು ರೆಡಿ ಇಟ್ಕೊಂಡು ಮುಂದಿನ ದಿವಸ ಬೆಳಗ್ಗೆ ನಾವು ಅಡ್ಡಲಾಗಿ 2 ಅಡಿಗೆ ಒಂದೊಂದು ಸಾಲಿನಲ್ಲಿ 2 ಅಡಿಗೆ ಒಂದು ಕಡ್ಡಿನ ಹಾಕ್ತಾ ಹೋಗ್ತಕ್ಕಂಥದ್ದು. ಟೇಪ್ ತಗೊಂಡು ತಮಗೆ ಇದನ್ನೆಲ್ಲ ವಿಧಾನಗಳನ್ನ ಪ್ರಾಕ್ಟಿಕಲಾಗಿ ನಾವು ತೋರಿಸ್ತೇವೆ. ಬಹುಶಃ ನೀವು ಕಾಣ್ಬೋದು ಚಿತ್ರಣದಲ್ಲಿ. ಹೊಸದಾಗಿ ಹಿಪ್ಪನೇರಳೆ ತೋಟ ನಾಟಿ ಮಾಡಬೇಕಾದಾಗ ನಾವು ಈ ರೀತಿಯಾದ ಒಂದು ದೊಡ್ಡ ಪಾತಿಯನ್ನು ಉಳುಮೆ ಮಾಡಿ, ಟ್ರ್ಯಾಕ್ಟ್ರು ಅಥವಾ ಎತ್ತುಗಳ ಮೂಲಕ ಉಳುಮೆ ಮಾಡಿ ಸಮವಾಗಿ ಮಾಡಿ, ನಂತರ ಜೋಡಿ ಸಾಲು ಪದ್ಧತಿಯಲ್ಲಿ ನಾವು ಇದನ್ನು ನಾಟಿ ಮಾಡ್ತೇವೆ. ಸಾಮಾನ್ಯವಾಗಿ ವಿಶೇಷವಾಗಿ ಜೋಡಿ ಸಾಲು ಪದ್ಧತಿ ಅಂದರೆ 5-3-2 ಅಂತ ಹೇಳ್ತೀವಿ, 5+3/2. ಅಂದರೆ ನಾವು ಈಗ ಈ ರೀತಿಯಾಗಿ ಬಂದಾಗ ಇಲ್ಲಿ 3-2ರ ಒಂದು ಜೋಡಿ ಬರ್ತದೆ. 3 ಅಡಿ ಮತ್ತು 2 ಅಡಿದು ಒಂದು ಜೋಡಿ. ಇದು ಇಲ್ಲಿಂದ 3, ಆ ಕಡೆ ಸಾಲಿಗೆ 2, 3 ಅಡಿ ಮತ್ತು 2 ಅಡಿದು ಜೋಡಿ. ಇದು ಒಂದು 3 ಅಡಿ 2 ಅಡಿ ಜೋಡಿ. ಇವೆರಡರ ಮಧ್ಯೆ 5 ಅಡಿ ಅಂತರ ಬರುತ್ತೆ. ಇದಕ್ಕೆ ನಾವು 5+3/2 ಅಂತ ಹೇಳ್ತೀವಿ ನಾವು. ಅದಕ್ಕೋಸ್ಕರ ನಾಟಿ ಮಾಡೋಕ್ಕೆ ಮುಂಚೆ ನಾವು ಈ ಗೈಡ್ರೋ ಅಂತ ಹಾಕಬೇಕು. ಆ ಗೈಡ್ರೋ ಹಾಕೊಳ್ಳಿಕ್ಕೋಸ್ಕರ ಏನು ಮಾಡ್ತೀವಿ, ಈ ಟೇಪ್ ತಗೊಂಡು
ಮೆಜರಿಂಗ್ ಟೇಪ್ನಲ್ಲಿ ನಾವು ಪ್ರಥಮವಾಗಿ ಈ ರೀತಿಯಾಗಿ ಗುಟಗಳಿಂದ 5 ಅಡಿ 3 ಅಡಿಗೆ ನಾವು ಗೈಡ್ ಮಾರ್ಕ್ ಮಾಡ್ಕೊಳ್ತೀವಿ. ಗೈಡ್ಲೈನ್ಸ್ ಈಗಾಗಲೇ ಮಾರ್ಕ್ ಮಾಡಿದ್ದಾರೆ ನೋಡಿ, ಈಗ ಜಸ್ಟ್ ನಮ್ಮ ಹುಡುಗರೆಲ್ಲ. ಸೊ 5 ಅಡಿ 3 ಅಡಿ ಗೈಡ್ ರೋ ಮಾಡಿದ ಮೇಲೆ ನಂತರ ಅಡ್ಡಲಾಗಿ ಇದೇ ಟೇಪ್ನಿಂದ 2 ಅಡಿಗೆ ಮತ್ತೆ ಒಂದು ಗೈಡ್ ರೋ ಮಾಡ್ಕೊಳ್ತೀವಿ ಅಲ್ಲಿ. ಸೊ ಅದಕ್ಕೆ ಮುಂಚೆ ನಾವು ಕಡ್ಡಿಗಳನ್ನು ಮಾಡಲಿಕ್ಕೆ ನೇರವಾಗಿ 3 ಅಡಿ 2 ಅಡಿನಲ್ಲಿ ಪ್ಲಾಂಟೇಷನ್ ಮಾಡೋದ್ರಿಂದ 3 ಅಡಿ 2 ಅಡಿಗೆ ಈ ಹಗ್ಗ ಮಾರ್ಕಿಂಗ್ ಟೈಟಾಗಿ ಕಟ್ಕೊಂಡು ನಂತರ ನಾವು ಈಗ ಸಾಲು ಮಾಡ್ಕೊಂಡು ಕಾಲೇವು ಮಾಡ್ಕೊಂಡು ನೀರು ಕಟ್ಟಲಿಕ್ಕೆ ಮತ್ತು ಮುಂದೆ ನಂತರ ಈ ಸಸಿಗಳನ್ನು ನಾವು ಕಡ್ಡಿಗಳನ್ನು ಇಲ್ಲಿ ನಾಟಿ ಮಾಡ್ತೇವೆ. 4 ತಿಂಗಳು ಆಗಿರ್ತಕ್ಕಂಥ ಸಸಿಗಳನ್ನಾದರೂ ಹಾಕ್ಬೋದು. ನೇರವಾಗಿ 6ರಿಂದ 8 ತಿಂಗಳಾಗಿರ್ತಕ್ಕಂಥ ಕಡ್ಡಿಗಳನ್ನು ಸಹ ನಾವು ಇಲ್ಲಿ ನಾಟಿ ಮಾಡಲಿಕ್ಕೆ ಈಗ ಪ್ರಯತ್ನ ಮಾಡ್ತೇವೆ. ಅದಕ್ಕೋಸ್ಕರ ಈ ಗೈಡ್ರೇ ಮಾರ್ಕಿಂಗ್ ಮಾಡ್ಕೊಳ್ತದ್ದು ಬಹಳ ಮುಖ್ಯ. ಈ ರೀತಿಯಾಗಿ ನಾವು ಎಲ್ಲ ಪ್ಲ್ಯಾಂಟೇಷನನ್ನು ಮಾಡಿ ಮುಗಿಸ್ಬೇಕು. ಇದಕ್ಕೆ ಮುಂಚೆ ನಾವು ತಗೊಳ್ತಕ್ಕಂಥ ಕಡ್ಡಿ ಏನು ಸೈಜ್ ಇರಬೇಕು, ಸಾಮಾನ್ಯವಾಗಿ ಪೆನ್ಸಿಲ್ ಥಿಕ್ನೆಸ್ ಅಂತ ಇಷ್ಟು ಸೈಜ್ ಇರ್ತಕ್ಕಂಥದ್ದು 3 ಕಣ್ಣು ಬರಬೇಕು ಇದರಲ್ಲಿ, 1 2 3. ಈಗೇನು ಕಡ್ಡಿ 6ರಿಂದ 8 ತಿಂಗಳು ವಯಸ್ಸಾದ ಗಿಡದಿಂದ, ಹಿಪ್ಪನೇಳೆ ಗಿಡದಿಂದ ನಾವು ಈ ಸಸಿ ಕಡ್ಡಿಗಳನ್ನ ಮಾಡ್ತೀವಿ. ನಾವು ಈ ಕಡ್ಡಿಗಳನ್ನ ಮಾಡಬೇಕಾದಾಗ ಕನಿಷ್ಠ 3 ಬಡ್ಡುಗಳು ಇರಬೇಕಿದ್ರೆ, ಕಣ್ಣುಗಳು ಅಂತೀವಿ ನಾವು ಆ್ಯಕ್ಚುಲಾಗಿ. 3 ಕಣ್ಣುಗಳಿರಬೇಕು. ಸಾಮಾನ್ಯ ಈ ದಪ್ಪದ್ದು, ಈ ಥರ ಸೈಜ್ ದಪ್ಪದ್ದೆಲ್ಲ ನಡೀತದೆ, ಪೆನ್ಸಿಲ್ ಥಿಕ್ನೆಸ್ ಅಂತ. ಅದಕ್ಕಿಂತ ಸ್ವಲ್ಪ ದಪ್ಪ ಇದ್ದರೂ ಸಹ ನಡೀತದೆ. ಈ ಕಣ್ಣುಗಳಲ್ಲಿ 3 ಕಣ್ಣುಗಳಲ್ಲಿ ಇರ್ತವೆ ಈ ಥರ, ಇಷ್ಟು ಈ ಸೈಜ್ಗೆ ಅದನ್ನು ಕಟ್ ಮಾಡ್ಕೊಳ್ತಾರೆ ಕರೆಕ್ಟಾಗಿ. ಇದು ಎಲ್ಲ ನಡೀತದೆ. ಸ್ವಲ್ಪ ಪೆನ್ಸಿಲ್ ಥಿಕ್ನೆಸ್ ಅಂತ ಅದಕ್ಕಿಂತಲೂ ಸ್ವಲ್ಪ ನಡೀತದೆ. ಈಗ 4ರಿಂದ 6 ಇಂಚು ನಾವೇನು ಬೀಜ ಕಡ್ಡಿನ ನಾವು ಕಟ್ ಮಾಡ್ಕೊಳ್ತೀವಿ, ಮತ್ತು ಕಟ್ ಮಾಡಿದ ಮೇಲೆ ಕನಿಷ್ಠ 3 ಕಣ್ಣಿರಬೇಕು. ಇಲ್ಲಿ ನೋಡಿ, ಇಲ್ಲಿ 1 ಕಣ್ಣಿದೆ, ಇಲ್ಲಿ 2ನೇದಿದೆ, ಇಲ್ಲಿ 3 ಇದೆ. 3ರಿಂದ 4 ಇಂಚು ಕನಿಷ್ಠ 3 ಇರಬೇಕು. ಈ ರೀತಿಯಾಗಿ ಕಣ್ಣಿರೋದನ್ನು ತೊಗೊಂಡಾಗ ನಾವು ನಾಟಿ ಮಾಡಬೇಕಾದಾಗ ಈ ಕಣ್ಣು ಮೇಲ್ಗಡೆಗೆ ಇರುತ್ತೆ. ಇದು ಬೇರಿನ ಸೈಡು, ಬೇರು ಬರ್ತಕ್ಕಂಥದ್ದು. ಇದನ್ನು ಹಿಂಗೆ ಇಲ್ಲಿ ಯಾವುದು ಗೊತ್ತಾಗಲ್ಲ ನೋಡಲಿಕ್ಕೆ, 2 ಕಡೆ ನಮಗೆ ಒಂದೇ ಥರ ಕಾಣುತ್ತೆ, ಗೊತ್ತಿಲ್ಲದೆ ಆಮೇಲೆ ಈ ರೀತಿಯಾಗಿ ಮಾಡಿ ನೆಡಬಾರ್ದು. ಸೊ ಈ ರೀತಿಯಾಗಿ ಕಣ್ಣು ಮೇಲ್ಗಡೆ, ಈ ಕಣ್ಣು ನಮಗೆ ಮೇಲ್ಗಡೆ ಭಾಗಕ್ಕೆ ಇರಬೇಕು. ಈ ರೀತಿಯಾಗಿ ನಾವು ನೆಡಬೇಕು ಅದನ್ನು. ನೋಡಿ, 1 ಕಣ್ಣು ಇಲ್ಲಿ, 1 ಕಣ್ಣು ಮಾತ್ರ ಹೊರಗಡೆ ಬರೋವಂಥದ್ದು. ನೆಟ್ಟಿಗೆ ನೆಡ್ಬೋದು ಮೊದಲೆಲ್ಲ ಸಹ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಹಿಂಗೆ ಮಣ್ಣಲ್ಲಿ ಹಿಂಗೆ ಹಮುಕಿದರೆ ಅದು ಕ್ಲೀನಾಗಿ ಗಟ್ಟಿ ಆಗುತ್ತೆ. ಈ ರೀತಿಯಾಗಿ ಹಮ್ತಕ್ಕಂಥದ್ದು. ಆಮೇಲೆ ಕಾಲೇವು ಮಾಡಿಬಿಟ್ಟು ನೀರು ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಪೂರ್ತಿ ಹೊಲದಲ್ಲಿ ನಾವು ಮಾಡಬೇಕು. ಸೊ ಈ ಕಡ್ಡಿಗಳನ್ನ ಸೆಲೆಕ್ಟ್ ಮಾಡಬೇಕಾದಾಗ ನಾವು ಮಾಡಬೇಕು. ತೀರಾ ದಪ್ಪ ಇದ್ದರೆ ರಿಜೆಕ್ಟ್ ಮಾಡಬೇಕು, ತೀರಾ ತೆಳವಿದ್ದರೆ ರಿಜೆಕ್ಟ್ ಮಾಡಬೇಕು. ಈ ರೀತಿಯಾಗಿ ಮಾಡಿದರೆ ಇದು ಶಬ್ದ ಆ ರೀತಿಯಾಗಿ ಚಣ ಅಂತ ಬರುತ್ತೆ. ಕನಿಷ್ಠ 6ರಿಂದ 8 ತಿಂಗಳಾಗಿರಬೇಕು ಮದರ್ ಪ್ಲ್ಯಾಂಟಿಗೆ. ಅದಕ್ಕೋಸ್ಕರ ಬರೀ ಎತ್ತರ ಇದೆ ಅಂತ 4 ತಿಂಗಳು 3 ತಿಂಗಳು ಕಡ್ಡಿ ಬಂದರೆ ಅದು ಮುಂದೆ ಬೆಳವಣಿಗೆ ಚೆನ್ನಾಗಾಗೋದಿಲ್ಲ. ಅದಕ್ಕೋಸ್ಕರ ಅದನ್ನ ಸೂಕ್ತವಾಗಿ ಆಯ್ಕೆ ಮಾಡಿ ಸೆಲೆಕ್ಷನ್ ಮಾಡಿಕೊಂಡು ನುರಿತವರು ನಾವು ಮಿಷಿನಲ್ಲಾದರೂ ಕಡ್ಡಿ ಮಾಡ್ಕೋಬೋದು. ಕಡಿಮೆ ಇರೋದ್ರಿಂದ ಈಗ ಮೊಚ್ಚಿನಲ್ಲಿ ನೋಡಿದ್ರಲ್ಲ, ಮಾಡಿಬಿಟ್ಟು ಅನುಭವ ಇರ್ತಕ್ಕಂಥವ್ರು ಮಾಡ್ತಾರೆ. ನೆಡಬೇಕಾದಾಗ ಹುಷಾರಾಗಿರಬೇಕು. ಅದನ್ನು ನೆಡಬೇಕಾದಾಗ ಅಪೋಜಿಯೋಟ್ರೋಪಿಕ್ ಅಂತೀವಿ. ಇದು ಹಿಂಗೆ ಕಣ್ಣು ಹಿಂಗೆ ಉಲ್ಟಾ ಬರಬಾರ್ದು. ನಮಗಿಲ್ಲಿ ಮಧ್ಯ ಬೇರೆ ಯಾವ ಕಡೆ ಅಂತ ಇಲ್ಲೇನು ಕಾಣಲ್ಲ. ಆ ಟೈಮ್ನಲ್ಲಿ ಇದನ್ನು ನೋಡಬೇಕು, ಕಣ್ಣು ಮೇಲಕ್ಕಿರಬೇಕು. ಕಣ್ಣು ಮೇಲಕ್ಕಿರೋ ಥರ ನೆಡಬೇಕು ಅದನ್ನು. ಇದನ್ನು ಈ ರೀತಿಯಾಗಿ ನೆಟ್ಟರೆ ಮತ್ತೆ ಬೇರೆ ಹಿಂಗೆ ಬಂದುಬಿಟ್ಟು ಅದು ಬೆಳವಣಿಗೆಗೆ ಕುಂಠಿತಗೊಳ್ಳುತ್ತೆ. ಬೇರೆ ಯಾವಾಗಲೂ ಈ ಕಡೆಗೆ ಬರುತ್ತೆ. ಸಾಮಾನ್ಯವಾಗಿ ಒಂದೇ ಹತ್ರ 2 ಕಡ್ಡಿನ ಹಾಕೋದು ಸೂಕ್ತ. ಯಾಕಂದರೆ ಫೇಲ್ಡ್ ಪಿಟ್ಸ್ ನಾಳೆ ಆಗೋದಿಲ್ಲ. ಒಂದೊಂದು ಹತ್ರ 2 ಕಡ್ಡಿ ಇಟ್ಟರು ನಡೀತದೆ. ಕಡ್ಡಿ ಅಭಾವ ನಿಮಗೆ ಶಾರ್ಟೇಜ್ ಮದರ್ ಮೆಟೀರಿಯಲ್ ಕಡಿಮೆ ಇದ್ದಾಗ 1 ಕಡ್ಡಿನೂ ಇಡ್ಬೋದು. ಭೂಮಿ ಒಳಗಡೆ 3/2 ಭಾಗಕ್ಕಿಂತ ಸುಮಾರು 3/4 ಭಾಗ ಸಸಿ ಕಡ್ಡಿ ಒಳಗಡೆ ಹೋಗಬೇಕು, ಹೊರಗಡೆ ಸ್ವಲ್ಪ ಭಾಗ ಮಾತ್ರ ಇರಬೇಕು. ಅದು ಆ ರೀತಿಯಾಗಿ ನಾಟಿ ಮಾಡಿ ಮುಂದೆ ಮತ್ತೆ ನಾವು ಚಾನಲ್ ಮಾಡಿ ಅದಕ್ಕೆ ನೀರನ್ನು ಕಟ್ತಕ್ಕಂಥದ್ದನ್ನು. ಯಾಕಂದರೆ ನೀರು ವಿಶೇಷವಾಗಿ ಅದಕ್ಕೆ ಪರ್ಟಿಕ್ಯುಲರ್ ಹೊಸ್ದಾಗಿ ಹಾಕಿದಾಗ ಕಡ್ಡಿ ಒಣಗ್ದಂಗೆ ನೋಡ್ಕೋಬೇಕು ನಾವು. ಇದು ನಾಟಿ ಮಾಡ್ತಕ್ಕಂಥದ್ದು ವಿಧಾನ. ಇದಾದ ನಂತರ ನಮಗೆ ಕಡ್ಡಿ ಬೆಳವಣಿಗೆ ಹಂತ ನೀವು ನೋಡ್ಬೋದು. 10-15 ದಿವಸ ಆಗಿರ್ತಕ್ಕಂಥ ತೋಟ ನೋಡ್ಬೋದು. ಅದಾದ ನಂತರ 1 ತಿಂಗಳು ತೋಟ ನೋಡ್ತಾಯಿದ್ದೀರಿ, 45 ದಿವಸ ತೋಟ ನೋಡ್ತೀರಿ. 45ರಿಂದ 50 ದಿವಸದಂಥ ತೋಟದಲ್ಲಿ ನಾವು ಈ ಹುಳು ಸಾಕಾಣಿಕೆಗೆ ಸೊಪ್ಪನ್ನು ಕೊಡ್ತೀವಿ. ಅದಾದ ನಂತರ ಬೆಳೆದ ಹುಳುಗಳಿಗೆ 4 ಮತ್ತು 5ನೇ ಹಂತದಲ್ಲಿ ನಾವು ಕೊಡ್ತಕ್ಕಂಥದ್ದು ಓಲ್ಡ್ ಲೀವ್ಸನ್ನ ಕೊಡ್ತೀವಿ. ಇದು ಈ ರೀತಿಯಾಗಿ ತೋಟವನ್ನು ನಿರ್ವಹಣೆ ಮಾಡ್ಲಕ್ಕಂತ ಇದು. ಜೊತೆಗೆ ಶಿಫಾರಿತ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ನೀಡಬೇಕು. ಹಿಪ್ಪು ನೇರಳೆ ತೋಟಕ್ಕೆ 3 ಅಡಿ ಸಾಲಿನಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿ ಉತ್ತಿ ಭೂಮಿಗೆ ಸೇರಿಸಬೇಕು. ನಂತರ 30ರಿಂದ 35 ದಿನಗಳಾದ ಮೇಲೆ ಶಿಫಾರಿತ ಪ್ರಮಾಣದ ರಾಸಾಯನಿಕ ಗೊಬ್ಬರ ನೀಡಬಹುದಾಗಿದೆ. ಈ ತೋಟಕ್ಕೆ ಏನು ಇನ್ಪುಟ್ಸ್ ಅಂತ ನಾವು ಹೇಳ್ತೀವಿ, ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು ಈ ಕೊಟ್ಟಿಗೆ ಗೊಬ್ಬರವನ್ನು ನಾವು ಹಾಕಬೇಕು. ಕೊಟ್ಟಿಗೆ ಗೊಬ್ಬರವನ್ನು
ಆ 3 ಅಡಿ ಸಾಲಿನಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ನಂತರ ಅದನ್ನು ಟ್ರ್ಯಾಕ್ಟರ್ನಲ್ಲಿ ಉತ್ತು ಭೂಮಿಗೆ ಒಳಗಾಗಿಸಿ ಮತ್ತೆ ನೀರು ಕಣ್ತಕ್ಕಂಥದ್ದು. ಸುಮಾರು 30ರಿಂದ 35 ದಿವಸದ ನಂತರ ಕನಿಷ್ಠ ಎಲೆಗಳು ಬಂದ ಮೇಲೆ ರಾಸಾಯನಿಕ ಗೊಬ್ಬರವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಅದು ಸಾಮಾನ್ಯವಾಗಿ 1 ಎಕರೆಗೆ 1 ಬೆಳೆಗೆ ರಾಸಾಯನಿಕ ಗೊಬ್ಬರವನ್ನು ನಾವೇನು NPK ಅಂತ ಹೇಳ್ತೀವಿ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ಮು, ಅದು 350 ಮತ್ತು 140 ಅನುಪಾತದಲ್ಲಿ ಹಾಕಬೇಕು ಅಂತಾರೆ. ರೈತರಿಗೆ ಅದು ಸರಳವಾಗಿ ಹೇಳಬೇಕು ಅಂದರೆ ಅಮೋನಿಯಂ ಸಲ್ಫೇಟು ಅಂದರೆ ನೈಟ್ರೋಜನನ್ನು ಅಮೋನಿಯಂ ಸಲ್ಫೇಟ್ ಮೂಲಕ ಕೊಡ್ತೀವಿ. 1 ಎಕರೆಗೆ 1 ಬೆಳೆಗೆ 140 kg ಕೊಡಬೇಕು, ಅಥವಾ ನೀವು 3 ಚೀಲ ಅಂತ ಇಟ್ಕೊಳ್ಳಿ. ಸಿಂಗಲ್ ಸೂಪರ್ ಫಾಸ್ಫೇಟು ಫಾಸ್ಫರಸ್ಗೆ ಅದರಲ್ಲಿ ಅರ್ಧ 70 kg ಅಥವಾ 1.5 ಚೀಲ ಅಂತ ಇಟ್ಕೊಳ್ಳಿ. ಮೂರನೇದು ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಂತ ಏನು ಹೇಳ್ತೀವಿ ನಾವು, ಅದು ಕೇವಲ 12 kg ಸಾಕು. ಮೊದಲೆಲ್ಲ ನಾವು ಹೆಚ್ಚು ಹೇಳ್ತಾ ಇದ್ವಿ, ಭೂಮಿನಲ್ಲೇ ಅದು ಜಾಸ್ತಿ ಇರೋದ್ರಿಂದ 1 ಎಕರೆಗೆ 1 ಬೆಳೆಗೆ ಅಮೋನಿಯಂ ಸಲ್ಫೇಟ್, ಸಿಂಗಲ್ ಸೂಪರ್ ಫಾಸ್ಫೇಟ್, ಮ್ಯೂರೇಟ್ ಆಫ್ ಪೊಟ್ಯಾಷನ್ನು 140, 70 ಮತ್ತು 12 kg ಅನುಪಾತದಲ್ಲಿ ನಮ್ಮ ತೋಟದ ಬೆಳವಣಿಗೆ 30ರಿಂದ 35 ದಿವಸ ಆಗಬೇಕು. ಪ್ರಥಮ ಬಾರಿಗೆ ಹೊಸ ಪ್ಲ್ಯಾಂಟೇಷನ್ ಮಾಡಿದಾಗ ಸ್ವಲ್ಪ ದಿನ ಜಾಸ್ತಿ ಆದರೂ ಬೇಕು, ಯಾಕಂದರೆ ಗಿಡಗಳಲ್ಲಿ ಎಲೆಗಳು ಬಂದಿರಬೇಕು ರಾಸಾಯನಿಕ ವಸ್ತು ಕೊಡಬೇಕಾದಾಗ. ಯಾಕಂದರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಫೋಟೋಸಿಂಥಸಿಸ್ ಅಂತಕ್ಕಾಗುತ್ತೆ, ಇದಕ್ಕೆ ರೆಡಿಮೇಡ್ ಆಹಾರ ಇದ್ದಂಗೆ ಆ ರೀತಿ ಮಾಡಬೇಕು. ಸಸಿ ಬೆಳೆದಂತೆ ನೀರು ಪೂರೈಕೆ ಪ್ರಮಾಣ ಹೆಚ್ಚಿಸುವುದು ಅತ್ಯಂತ ಪ್ರಮುಖ ಅಂಶವಾಗಿದೆ. ಬೆಳವಣಿಗೆ ಆಗ್ತಾ ನೀರನ್ನ ಜಾಸ್ತಿ ಕೊಡಬೇಕು. ರೈತರು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಬಹಳಷ್ಟು ರೈತರು ಏನು ಮಾಡ್ತಾರೆ, ನಾವು ಹೊಸ್ದಾಗಿ ಪ್ಲ್ಯಾಂಟೇಷನ್ ಮಾಡಿದ ದಿವಸ ಮೊದಲನೇ 15 ದಿವಸದಲ್ಲಿ ಏನು ನೀರು ಕೊಡ್ತಾರೆ, ಎರಡನೇ 15 ದಿವಸದಲ್ಲಿ ಅದೇ ಕೊಡ್ತಾರೆ, ಮೂರನೇ 15 ದಿವಸದಲ್ಲಿ ಕೊಡ್ತಾರೆ, ಕೊನೆಯ ಹಂತದಲ್ಲಿ ಏನು ಸಸ್ಯಗಳು ಬೆಳೆದು ನಿಂತಿದ್ದಾವೆ 65 ದಿವಸದಲ್ಲೂ ಸಹ ಅಷ್ಟೇ ನೀರು ಕೊಡ್ತಾರೆ. ಅದು ಹೆಂಗೆ ಸಾಧ್ಯ? ಸಸ್ಯದಲ್ಲಿ ಎಲೆಗಳು ಕಡಿಮೆ ಇದ್ದಾಗ ಕಡಿಮೆ ನೀರು ಬೇಕಾಗುತ್ತೆ. ಬೆಳವಣಿಗೆ ಆದಂತೆ ಸಸ್ಯಗಳಲ್ಲಿ ಎಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಎಲೆಗಳ ಸಂಖ್ಯೆ ಜಾಸ್ತಿ ಆದಾಗ ಆಹಾರ ತಯಾರಿಕೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಮನಸ್ಸಿನಲ್ಲಿ ಗಮನದಲ್ಲಿ ಇಟ್ಕೊಂಡು ನೀವು ಬೆಳವಣಿಗೆ ಆದಂಗೆಲ್ಲ ನೀರನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆ ಆವಾಗ ಸಸ್ಯದಲ್ಲಿ ನೀರಿನ ಅಂಶ ಚೆನ್ನಾಗಿದ್ದು ಪೌಷ್ಟಿಕ ಆಹಾರ ಚೆನ್ನಾಗಿ ತಯಾರಿ ಆಗ್ತದೆ. ಒಂದು ಇದಾದ ನಂತರ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ತಮಗೆಲ್ಲ ತಿಳಿಸ್ಬೇಕು ಅಂದರೆ, ಹಿಪ್ಪುನೇರಳೆ ಒಂದು ಪರಿಸರ ಸ್ನೇಹಿ ಸಸ್ಯ. ಇದು ಮೂಲತಃ ಇದು ಮರ. ಇದನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಇದನ್ನು ಕಟಾವು ಮಾಡಿಕೊಂಡು ಇದನ್ನು ಬೆಳೆಸಿದ್ದೀವಿ. ನೀವು ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಕೇವಲ 45ರಿಂದ 50 ದಿವಸಕ್ಕೆ ಎಷ್ಟೊಂದು ಸೊಪ್ಪು ಬರುತ್ತೆ. ನೀವು ಯಾವುದೇ ವ್ಯವಸಾಯದಲ್ಲಾಗಲಿ ತೋಟಗಾರಿಕೆಯಲ್ಲಾಗಲಿ ತರಕಾರಿ ಗಿಡದಲ್ಲಿ 45 ದಿವಸಕ್ಕೆ ಇಷ್ಟು ಸೊಪ್ಪನ್ನು ನೋಡಿದ್ದೀರಾ? ಪ್ರಪಂಚದಲ್ಲಿ ಬಹುಶಃ ಎಲ್ಲೂ ಇರಲಾರ್ದು. ಇಲ್ಲ ಎಲ್ಲೋ ಒಂದು ಕಡೆ ಇದೆ ಅಂದರೂ ಸಹ 1 ವರ್ಷಕ್ಕೆ 5 ಸಾರಿ ಬರುತ್ತಾ? ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಯಾಕೆಂದರೆ ಇಷ್ಟೊಂದು ಎಲೆ ಬಂದಾಗ ನಮಗೆ ಪರಿಸರ ಸ್ನೇಹಿಯಾಗಿ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಅದು ತಗೊಂಡು ಆಕ್ಸಿಜನನ್ನು ನಮಗೆ ಕೊಡುತ್ತೆ. ತಮಗೆ ಗೊತ್ತಿರ್ಬೋದು, ಆಹಾರ ತಯಾರಿ ಮಾಡಲಿಕ್ಕೆ ಫೋಟೋಸಿಂಥಸಿಸ್ ಅಂತೀವಿ, ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೀತಕ್ಕಂಥದ್ದು ಗಾಳಿನಲ್ಲಿರೋ ಕಾರ್ಬನ್ ಡೈಆಕ್ಸೈಡನ್ನು ಕಮ್ಮಿ ಮಾಡುತ್ತೆ. ಇದನ್ನು ನಾವು ಕಾರ್ಬನ್ ಕ್ರೆಡಿಟ್ ಅಂತೀವಿ. ಅದರಿಂದ ನಮಗೇನಾಗುತ್ತೆ, ಈ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು, ಪರಿಸರ ಈ ಬ್ಯಾಡ್ ಗ್ಯಾಸಸ್ ಅಂತೀವಿ ನಾವು, ಈ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ಆಗ್ತದೆ ಇರುತ್ತೆ. ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ಇದಾವಲ್ಲ, ಅದರಗಳ ಕೆಟ್ಟ ಗಾಳಿಯನ್ನು ತೆಗಿತಕ್ಕಂಥ ಶಕ್ತಿ ಗಿಡಗಳಿಗಿದೆ. ಅದಕ್ಕೋಸ್ಕರ ಪರಿಸರ ಮಾಲಿನ್ಯನ ತಡೀತದೆ. ಕಾರ್ಬನ್ ಡೈಆಕ್ಸೈಡನ್ನು ತೆಗೆದು ನಮ್ಮ ಪರಿಸರಕ್ಕೆ ಹೆಚ್ಚಿನ ಆಮ್ಲಜನಕವನ್ನು ಕೊಡೋದ್ರಿಂದ ಜನಗಳ ಆರೋಗ್ಯ ಸಹ ಇಂಪ್ರೂವ್ ಆಗ್ತದೆ. ವಾತಾವರಣ ಕಲುಷಿತನ ನಿರ್ಮೂಲ ಮಾಡುತ್ತೆ ಅನ್ನೋದು ಇನ್ನೊಂದು ಮುಖ್ಯ ಅಂಶನ ನಾವು ಇಟ್ಕೋಬೇಕು. ನಮ್ಮ ಕೆಲಸಕ್ಕೆ ನಾವು ರೇಷ್ಮೆ ಬೆಳೆಯೋದ್ರ ಪಾಡಿಗೆ ಬೆಳೆದರೂ ಸಹ ಅದರ ಜೊತೆಗೆ ಇದು ಗ್ಲೋಬಲ್ ವಾರ್ಮಿಂಗ್ ಕೌಂಟೇಜಿಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಆ ಕಡೆಗೆ ನಾವು ಗಮನ ಕೊಟ್ಟಿಲ್ಲ. ಅದರಿಂದ ಹಿಪ್ಪುನೇರಳೆ ಯಾವತ್ತಿಗೂ ಸಹ ರೇಷ್ಮೆ ಹುಳಕ್ಕೂ ಸಾಕಾಣಿಕೆ ಅಲ್ಲದಲ್ಲೇ ಸಹ ಅದು ನಿಮಗೆ ಅನುಕೂಲ ಆಗುತ್ತೆ. ಹಿಪ್ಪುನೇರಳೆಯನ್ನು ರೇಷ್ಮೆ ಬೆಳೆಗೆ ಮಾತ್ರವಲ್ಲದೆ ಅದರ ತ್ಯಾಜ್ಯವನ್ನು ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಗೆ ಕೂಡ ಬಳಸಬಹುದಾಗಿದೆ. ಇದರಲ್ಲಿ ಬರ್ತಕ್ಕಂಥ ಏನು ಬೈ ಪ್ರಾಡಕ್ಟ್ಸ್ ಅಂತೀವಿ ನಾವು, ಅದರಲ್ಲಿ ಬರ್ತಕ್ಕಂಥ ಕಸ, ಇಕ್ಕೆ ಪಿಕ್ಕೆ ಅದನ್ನು ಹೇಳ್ತಕ್ಕಂಥದ್ದು 1 ಎಕರೆನಲ್ಲಿ ನಾವು ಹಿಪ್ಪುನೇರಳೆನ ಸುಮಾರು 250 ಮೊಟ್ಟೆ ನಾವು ಸಾಕಿದರೆ 1 ಬೆಳೆಗೆ 800 kg ಇಕ್ಕೆ ಪಿಕ್ಕೆ ಮತ್ತು ಎಲೆ ವೇಸ್ಟ್ ಬರ್ತದೆ. 5 ಬೆಳೆಗೆ 4000 kg ಆಗ್ತದೆ. ಅಡಿಕೆ ಉಳಿಕೆ ವೇಸ್ಟ್ ಎಲ್ಲ ಸೇರಿಸಿದರೆ ನಾವು ಗುಂಡಿಗೆ ಹಾಕಿದರೆ, ಕಾಂಪೋಸ್ಟ್ ಪಿಟ್ಟಿಗೆ ಹಾಕಿದರೆ ಒಟ್ಟು 6000 kgನ ನಾವು 3 ಗುಂಡಿಗೆ ಹಾಕ್ಬೋದು. 6000 kg ಹಾಕಿದರೆ 6000 kg ನಮಗೆ ಕಾಂಪೋಸ್ಟ್ ಬರೋಲ್ಲ. ಸುಮಾರು 60ರಿಂದ 65 ಭಾಗ ಅಂದರೆ 3.5 ಮೆಟ್ರಿಕ್ ಟನ್ನಷ್ಟು ನಮಗೆ 1 ಎಕರೆಯಿಂದ ಉಚಿತವಾಗಿ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ತಯಾರಿ ಮಾಡ್ಬೋದು. ಅದರಿಂದ ರೇಷ್ಮೆಯಲ್ಲಿ ಬರ್ತಕ್ಕಂಥದ್ದು ಎಲ್ಲದೂ ನಮಗೆ ಬಹಳ ಲಾಭಯುಕ್ತವಾದದ್ದು. ರೇಷ್ಮೆ ಹುಳು ಸಾಕಾಣಿಕೆ ಅಲ್ದಕ್ಕಂಥ ಬರ್ತಾ ಏನು ನಾವು
ಸಿರಿಕಲ್ಚರಿಂದ ಬರೋ ವೇಸ್ಟ್ ಅಂತ ಹಿಪ್ಪನೇಳೆ ಬರೋ ತೋಟದಿಂದ ಕಾಂಪೋಸ್ಟ್ ಮಾಡ್ತಕ್ಕಂಥದ್ದಾಗಲಿ, ಕಡ್ಡಿಯಿಂದ ಬ್ರಿಕೆಟ್ ಮಾಡಿಸತಕ್ಕಂಥದ್ದಾಗಲಿ, ಒಲೆ ಉರಿ ಇಡ್ಲಿಕ್ಕೆ ಬರ್ತದೆ, ರೀಸೈಕ್ಲಿಂಗ್ ಮಾಡಿ ಅದನ್ನು ಕಾಂಪೋಸ್ಟ್ ಮಾಡಲಿಕ್ಕೆ ಬರ್ತದೆ. ಇದೆಲ್ಲ ರೀತಿಯಿಂದ ಹಿಪ್ಪನೇಳೆ ಬೇಸಾಯ, ಹಿಪ್ಪನೇಳೆ ತೋಟ ಎಲ್ರಿಗೂ ರೈತರಿಗೆ ಲಾಭದಾಯಕವಾಗಿರುತ್ತೆ. ರೈತ ಬಾಂಧವರು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿ ಹಿಪ್ಪು ನೇರಳೆ ಬೆಳೆದಲ್ಲಿ ಆರೋಗ್ಯವಂತ ಸೊಪ್ಪು ಪಡೆಯಬಹುದು. ನೀವು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿ ಇದನ್ನು ಮಾಡಿದರೆ ನಿಜಕ್ಕೂ ಇದರಲ್ಲಿ ಲಾಭ ಸಿಗುತ್ತೆ. ಏನೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮಲ್ಲಿ ವಿಧ ವಿಧವಾದ ತರಬೇತಿಗಳಿದ್ದಾವೆ. ಹಿಪ್ಪನೇಳೆ ತೋಟ ನಿರ್ವಹಣೆ ತರಬೇತಿ ಕೊಡ್ತೀವಿ, ಚಾಕಿ ಸಾಕಾಣಿಕೆ ಕೊಡ್ತೀವಿ, ಬೆಳೆದ ಹುಳು ಸಾಕಾಣಿಕೆ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ. ನಿಮಗೆ ಜೈವಿಕ ನಿಯಂತ್ರಣ ಅಂತ ಇದ್ದಾವೆ, ಬಯೋಲಾಜಿಕಲ್ ಕಂಟ್ರೋಲ್ ಬಗ್ಗೆ ನಾವು ನಿಮಗೆ ತರಬೇತಿಯನ್ನು ಕೊಡ್ತೀವಿ. ನೀವು ನಮ್ಮ ನಿರ್ದೇಶಕರು ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು ಶ್ರೀರಾಂಪುರ ಇವರಿಗೆ ಅಡ್ರೆಸ್ ಮಾಡಿ, ಇದಾದ ನಂತರ ನನ್ನ ಮೊಬೈಲ್ ನಂಬರನ್ನು ಸಹ ನಾವು ಇದರಲ್ಲಿ ಬಿತ್ತರಿಸ್ತೇವೆ. ಏನಾದರೂ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದ್ದರೆ ನೀವು ನಮಗೆ ಮೊಬೈಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಎಲ್ಲ ವಿಚಾರಗಳನ್ನು ತಿಳಿಸಲಿಕ್ಕೆ ನಾವಿದ್ದೇವೆ. ನಾವಿರ್ತಕ್ಕಂಥದ್ದೇ ನಮ್ಮ ಸಂಸ್ಥೆ ರೈತರಿಗೋಸ್ಕರ.